ಅಭ್ಯರ್ಥಿಯಾಗಿ ತಮ್ಮ ಇಂಟೆನ್ಷನ್ ವಕೀಲರಿಗೆ ತಾವು ಏನು ತಮ್ಮ ಪ್ರಣಾಳಿಕೆ ಉದ್ದೇಶ? ಫಸ್ಟ್ ಪ್ರಣಾಳಿಕೆ ಫಸ್ಟ್ ಬಂದು ನಾನು ಡೆತ್ ರಿಲೀಫ್ ಫಂಡ್ ಇದೆಯಲ್ಲ, ಡೆತ್ ರಿಲೀಫ್ ಫಂಡು 22 lakhs ಟ್ರಾನ್ಸ್ಫರ್ ಮಾಡಬೇಕಂತ ಪ್ರಯತ್ನ ಮಾಡ್ತೀನಿ. ಎರಡನೇದು ರಿಟೈರ್ಮೆಂಟ್ ಬೆನಿಫಿಟ್ಸ್ ಇದೆಯಲ್ಲ, ಅದು ಅಪ್ ಟು 15 lakhs ನಾವು ಮೊಬೈಲ್ ಶೇಕ್ ಮಾಡಬೇಕು. ಅದೇ ರೀತಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ, ಹೆಲ್ತ್ ಇನ್ಶೂರೆನ್ಸು to advocates and the family members to up to 10 lakhs rupees that EMI shall be payable out of the welfare fund collected from bar council, from the advocates by the bar council. Intention is good. Younger generation ke 10,000 rupees stipend kodbeku bar council welfare fund inda maadtidare. Demand from government for construction of the advocate guest house in bank. ಅದರಿಂದ ಬರೋ ಅವ್ರಿಗೆ ಏನೂ ಸೌಕರ್ಯಗಳಿಲ್ಲ. ಆಮೇಲೆ ಡಿಮ್ಯಾಂಡ್ ಫ್ರಮ್ ದಿ ಗೌರ್ಮೆಂಟ್ 15% ರಿಸರ್ವೇಷನ್ ಆಫ್ ದಿ ಸೈಟ್ಸ್ ಅಲಾಟ್ಮೆಂಟ್ ಟು ದಿ ಅಡ್ವೊಕೇಟ್ಸ್ ಐದರ್ HUD, media ಆರ್ ಮೂಡಾ ಆರ್ ಎನಿ ಅಥಾರಿಟೀಸ್. ಅದೊಂದು. ಇದು ಆನ್ಲೈನ್ ಪೇಮೆಂಟ್ ಆಫ್ ವೆಲ್ಫೇರ್ ಫಂಡ್ನಲ್ಲಿ ವೆಲ್ಫೇರ್ ಫಂಡಲ್ಲಿ ಭಾಳ ಗೋಲ್ಮಾಲ್ ಆಗಿದೆ. ಅದಕ್ಕೋಸ್ಕರ ವೆಲ್ಫೇರ್ ಸ್ಕ್ಯಾಮ್ಸ್ ಶಲ್ ಬಿ ಪೇಯಬಲ್ ಆನ್ಲೈನ್ to the phone. That can be directed, that can be online or it should be put in the website to indicate how much is the purchase, how much is the regional representation from all over country. ಯಾಕಂದರೆ ಎಂಟೈರ್ ಎಲ್ಲೋ ರಿಮೋಟ್ ಪ್ಲೇಸಲ್ಲಿ ಇರೋರಿಗೆ ಏನು ರೆಪ್ರೆಸೆಂಟೇಷನ್ ಏನು ನಿರ್ಣಯ ಮಾಡ್ಕೊಳ್ತಿಲ್ಲ ಗೊತ್ತಿಲ್ಲ. ಈಚ್ ಡಿಸ್ಟಿಕ್ಕು ಒಬ್ಬೊಬ್ಬ ರೆಪ್ರೆಸೆಂಟೇಷನ್ ಇದ್ದರೆ ಅದು ಅನುಕೂಲ ಆಗ್ತಕ್ಕಂಥದ್ದೇ ರೆಪ್ರೆಸೆಂಟೇಷನ್. ಇಂಪ್ರೂವ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಆಲ್ ಪಾರ್ ಅಸೋಸಿಯೇಷನ್, ಟಾಯ್ಲೆಟ್ಸು ಬಾತ್ರೂಮ್ಸು ಏನಿಲ್ಲ, ಫೆಸಿಲಿಟೀಸ್ ಇರಲ್ಲ. ಆ್ಯಂಡ್ ಡಿಮ್ಯಾಂಡ್ ಫ್ರಮ್ NHA ಟೋಲ್ ಫ್ರೀ ಮಾಡಬೇಕು ಥ್ರೂಔಟ್ ಯಾಕಂದರೆ ಟ್ರಾವೆಲ್ ಮಾಡಬೇಕು. ಡಿಮ್ಯಾಂಡು ದಟ್ ಎನ್ಶೂರ್ ದಟ್ ಈ ಅಡ್ವೊಕೇಟ್ ಕಾರ್ಪೊರೇಷನ್ನಲ್ಲಿ ಸ್ವಂತ ಬಿಲ್ಡಿಂಗ್ ಇಲ್ಲ, ಸ್ವಂತ ಬಿಲ್ಡಿಂಗ್ ಕಟ್ಟಿ ಅದರಲ್ಲಿ ಆಲ್ ಫೆಸಿಲಿಟೀಸ್ ಮಾಡಿಕೊಡ್ಬೇಕು. ಬಾಡಿಗೆ ಆಲ್ ಫೆಸಿಲಿಟೀಸ್ ಬಾತ್ರೂಮ್ಸು ಟಾಯ್ಲೆಟ್ಸ್ ಅಂತೇಳಿ ಈಗ ಔಟ್ಸೈಡ್ ಎನ್ರೋಲ್ಮೆಂಟಿಗೆ ಬಂದರೆ ಅವರು ಇವತ್ತು ಫಾರ್ ಡ್ರಿಂಕಿಂಗ್ ವಾಟರೆಲ್ಲ ಏನು ಫೆಸಿಲಿಟೀಸ್ ಇಲ್ಲ ಅಂತ ಈಗ. ಅದಕ್ಕೋಸ್ಕರ ಅದು ದೊಡ್ಡದಾಗಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಬೇಕು. ಅದು ಕನ್ಸ್ಟ್ರಕ್ಷನ್ ಅದರಲ್ಲಿ ಎಲ್ಲ ಫೆಸಿಲಿಟೀಸ್ ಇರಬೇಕು, ಗೆಸ್ಟ್ ಹೌಸ್ ಎಲ್ಲ ಇರಬೇಕು ಅಂತ ಹೇಳ್ಬೋದು. ಆಮೇಲೆ ಮೈನು ನೆಕ್ಸ್ಟು ಅಡ್ವೊಕೇಟ್ಸ್ ಎಲ್ಲೇ ಹಳ್ಳೆ ಎಲ್ಲಿ ಅನ್ಪ್ರೂವಡ್ ಇನ್ಸಿಡೆಂಟ್ ಕೇಸ್ ಆಗಿದೆ, ನಮ್ಮ ಬಾರ್ ಕೌನ್ಸಿಲ್ ಅವರು ಫಸ್ಟ್ ಬಂದು ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ದಟ್ ಇಸ್ ದ ಬಾರ್ ಕೌನ್ಸಿಲ್ ಶಲ್ ಟೇಕ್ ಇಮಿಡಿಯೇಟ್ ಸ್ಟೆಪ್ಸ್ ಟು ಪುಟ್ ಇಂಟು ಆ್ಯಕ್ಷನ್ ಅಗೇನ್ಸ್ಟ್ ದ ಕಲ್ಪ್ರಿಟ್ಸ್. ಐದರ್ ಇದು ಪೊಲೀಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಅದು ದಟ್ ಇಸ್ ದ ಮೋಸ್ಟ್ ಪ್ರಾಬ್ಲಮ್. ಆ್ಯಂಡ್ ಆಲ್ಸೋ ಇಂಪ್ಲಿಮೆಂಟೇಷನ್ ಆಫ್ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಇವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ನಾನು ಹೋರಾಟ ಮಾಡಿದೆ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ಗೆ, ಆಯ್ತು ಬಿಲ್ ಆಯಿತು, ಸೊ ಫಾರ್ ಇಸ್ ಮಾಡಿದೆ. ಒನ್ ಮೋರ್ ಥಿಂಗ್, ಅಪಾರ್ಟ್ ಫ್ರಮ್ ದಟ್ ಮೈ ಪರ್ಸನಲ್ ಕಮಿಟ್ಮೆಂಟ್ ಈಸ್ ನೋ DA ಕ್ಲೈಮ್ ಫ್ರಮ್ ದಿ ಬಾರ್ ಕೌನ್ಸಿಲ್. ಯಾಕಂದರೆ ಒಬ್ಬ TAT ಆಗಬೇಕಾದ್ರೆ 6 ಲಕ್ಷ 7 ಲಕ್ಷ 12 ಲಕ್ಷವರೆಗೂ ಹೋಗ್ತದೆ. ನಾನು ಕ್ಲೈಮ್ ಮಾಡೋದು, ನಾನು ಎವರಿಗೆ ಬಡ ಮಕ್ಕಳಿಗೆ ಬಡವರು ದೋಸ್ ಆರ್ ಸಫರಿಂಗ್, ದೋಸ್ ಆರ್ ಆ್ಯಕ್ಚುಲಿ ಸಫರ್ ಫ್ರಮ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂಡರ್ ಎವರಿಗೆ ನಾಳೆ ಕಟ್ಟಬೇಕು. ವೆಲ್ಫೇರ್ ಸ್ಟ್ಯಾಂಪ್ ಕಟ್ಕೊಂಡು ಮೇಲೆ ಕಟ್ಟಬೇಕಾಗ್ತದೆ. ಅದು ಕಟ್ತಾ ಇರ್ತೀವಿ. ಈಗಾಗಲೇ 382 ಮೆಂಬರ್ಸ್ಗೆ ದೋಸು ಆರ್ ಇದು ಫೈನಾನ್ಷಿಯಲ್ ಕಂಡೀಷನ್ ಇಲ್ಲದ ಕಟ್ಟಿದ್ವಿ. ಅದು ಬಿಟ್ಟು ಎನಿ ಪರ್ಸನ್ ಡೈಡ್ ನಮ್ಮ ಅಡ್ವೊಕೇಟ್ಸಲ್ಲಿ ನನ್ನ ಪರ್ಸನಲ್ ಅಕೌಂಟಲ್ಲಿ 50,000 ರೂಪಾಯಿ ಡೆತ್ ರಿಲೀಫ್ ಕೊಡ್ತಾ ಇದ್ದೀವಿ. ಈಗಾಗಲೇ ಕೆಲವ್ರಿಗೆ ಪ್ರಯತ್ನ ಮಾಡಿದ್ವಿ. 9 ಜನ ಸತ್ತು, ಅದು 7 ಜನ ಅವರು ಬೇಡ ಅಂತಂದರು. ಇನ್ನೊಬ್ಬರ ಹತ್ರ ಹೋದ್ರೆ ಅವ್ರು ಬಂದರೆ ಒಬ್ಬರಿಗೆ ನಾವು ಆ್ಯಕ್ಸಿಡೆಂಟ್ ಕೊಡ್ತಾ ಅಂತಿರೋರಿಗೆ ಅವ್ರು 1 ಲಕ್ಷ ರೂಪಾಯಿ ನಾವು ಡೆತ್ ರಿಲೀಫ್ ಫಂಡ್ ಡಿಪಾಸಿಟ್ ಮಾಡೋಕ್ಕೆ ಎಲೆಕ್ಷನ್ ಆದ ತಕ್ಷಣ ಡಿಪಾಸಿಟ್ ಮಾಡೋಕ್ಕೆ, ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಬರ್ತದೆ ಕೊಟ್ಟಿಲ್ಲ, ಇದು ಮಾಡ್ತಾಯಿರ್ತೀವಿ. ಇದರಲ್ಲೇ ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ದಿ ಪಾರ್ಟಿ, ಆಲ್ ದಿ religion is legal practice. That's I
ನಮ್ಮ ಸೀರಿಯಲ್ ನಂಬರ್ 101 ಅಲ್ಲ ಬಿ ವಿ ರಾಮಮೂರ್ತಿ ಸರ್ ಇಲ್ಲಿ ಸರ್ ಒಂದು ನಿಮಿಷ ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಎಸ್, ರಾಮಮೂರ್ತಿ ಬಿ ವಿ ಸೀರಿಯಲ್ ನಂಬರ್ 101 ಗೆಲ್ಲಿಸಿ. ಸುಮ್ಮನೆ ಲೈಟ್ ಅಷ್ಟೇ. ಆಯ್ತು ಸುಮ್ಮನೆ ಹಂಗೆ ತಗೋ. ತಿಂಗಳ ಕಾಲ ಅವರು ವಕೀಲರಿಗೆ ಏನು ಒಂದು ಗ್ರಾಸರೀಸ್ ಫುಡ್ ಐಟಮ್ಸನ್ನು ಅಗತ್ಯ ಇರುವವರಿಗೆ ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ. ಅದಲ್ಲದೆ ಸುಮಾರು 4-5 ತಿಂಗಳ ಕಾಲ ಇದೇ ವಕೀಲರ ಸಿಟಿ ಸಿವಿಲ್ ಕೋರ್ಟಿನಲ್ಲಿ ಬೆಳಗ್ಗೆ ಒಂದು 5,000 to 10,000 ಜನಕ್ಕೆ ಒಂದು ಊಟ ಅವರು ಸ್ಪಾನ್ಸರ್ ಮಾಡ್ತಾಯಿದ್ರು. ಅದು ಎಲೆಕ್ಷನ್ ಉದ್ದೇಶದಿಂದಲ್ಲ, ಒಂದು ಸರ್ವಿಸ್ ಇದೆ. ಅವರು ವಕೀಲರಿಗೆ ಯಾವುದೇ ಭಾಗದಲ್ಲಿ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಒಂದು ತೊಂದರೆ ಆದಾಗ ಅವರಿಗೆ ಒಂದು ಧನ ಸಹಾಯ ಮಾಡಿದ್ದಾರೆ. ದುಡ್ಡಿರೋರು ಎಲ್ಲರೂ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಸಹಾಯ ಮಾಡುವಂಥ ವ್ಯಕ್ತಿ ಬಿ ವಿ ರಾಮಮೂರ್ತಿ ಅವರು ವೈಯಕ್ತಿಕವಾಗಿ ಏನೂ ಇಲ್ಲ. ಅವರು ಸುಮಾರು 45 ವರ್ಷಗಳಿಂದ ಹೈಕೋರ್ಟಿನಲ್ಲಿ ನುರಿತ ವಕೀಲರಾಗಿ ಜನಸೇವೆ ಮಾಡಿದ್ದಾರೆ. ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದಾರೆ. ಗ್ರಾಮಾಂತರದ ವಕೀಲರಿಗೆ ಏನು ಅಗತ್ಯಗಳಿದೆ, ಏನು ತೊಂದರೆಗಳಿದೆ ಎನ್ನುವುದನ್ನು ಮನಗೊಂಡಿದ್ದಾರೆ. ಇವತ್ತು ಅವರು ಪ್ರಬಲ ವ್ಯಕ್ತಿಯಾಗಿ ಈ ಬಾರ್ ಕೌನ್ಸಿಲ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮಾರ್ಚ್ 11ನೇ ತಾರೀಕಿಗೆ ನಡೆಯುವ ಈ ಚುನಾವಣೆಯಲ್ಲಿ ಬಿ ವಿ ರಾಮಮೂರ್ತಿ ಅವರು ಅತ್ಯಂತ ಮತಗಳಿಂದ ಅಂತರದಿಂದ ಗೆಲುವು ಸಾಧಿಸುವ ಒಂದು ಸಾಧ್ಯತೆಗಳೇ. ಎಲ್ಲ ವಕೀಲರ ಬೆಂಬಲ ಕೊಟ್ಟರೆ ಅವರು ಮುಂದಿನ ಸರ್ವಿಸ್ ಕೂಡ ವಕೀಲರಿಗೆ ನಿರಂತರವಾಗಿ ಮಾಡುತ್ತಾರೆ ಅಂತ ನಾನು 2 ಮಾತು ಹೇಳುತ್ತೇನೆ. ನಾನು ಐ ನೆವರ್ ಸೀನ್ ಸಚ್ ಎ ಪರ್ಸನಾಲಿಟಿ. ಯಾಕೆ ನಾನು ಅವ್ರ ಬಗ್ಗೆ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾನವತಾವಾದಿ, ಬಡವ್ರ ಬಗ್ಗೆಗೆ ಫ್ರೀಯಾಗಿ ವಕಾಲತ್ತಾಗ್ತಿರೋ ನಿದರ್ಶನಗಳಿದೆ. ಆಮೇಲೆ ಈಗ ನಮ್ಮ ವೆಂಕಟರಾಮರೆಡ್ಡಿ ಅವರು ಹೇಳಿದ್ರು, ಕೋವಿಡ್ ಪೀರಿಯಡಲ್ಲಿ ಯಾವ ಅಡ್ವೊಕೇಟ್ಗಳು ಕಾಲೇಜ್ ತೊಗೊಳ್ಳಿಲ್ಲ. ಎಷ್ಟೋ ಜನ ಮರಣ ಅಪ್ಪಿದ್ರು. ಅಂಥದ್ರಲ್ಲಿ ಭಾಳ ಜನ ಉಳ್ಕೊಂಡು ಆ ಒಂದು ಪರಿಸ್ಥಿತಿ. ಹಾಗಾಗಿ ಇಂಥವರು ನಮಗೆ ಬೇಕಾಗಿದೆ, ಇವ್ರ ಸರ್ವಿಸ್ ಬೇಕಾಗಿದೆ ನಮ್ಮ ಲಾಯರ್ಗಳಿಗೆ. ಯಾರೂ ನಮ್ಮ ಲಾಯರ್ಗಳು ಕಷ್ಟ ಸುಖ ವಿಚಾರಿಸ್ಕೊಂಡು ಈವರೆಗೂ ಬಂದಿಲ್ಲ. ಎಷ್ಟೋ ವರ್ಷ ಆಯಿತು ಬಾರ್ ಕೌನ್ಸಿಲು ಎಕ್ಸಿಸ್ಟೆನ್ಸಿಗೆ ಬಂದು ಸಂವಿಧಾನ ಎಕ್ಸಿಸ್ಟೆನ್ಸ್ ಭಾರತದ ಸಂವಿಧಾನದಲ್ಲಿ ಹೇಳ್ತಾರೆ ಅಷ್ಟೇ. ಹಾಗಾಗಿ ಇಂಥವ್ರು ಬಂದರೆ ಸಂವಿಧಾನವೂ ಉಳಿಸ್ತಾರೆ, ಬಡಬಗ್ಗರನ್ನೂ ಉಳಿಸ್ತಾರೆ. ಒಳ್ಳೆ ನಮ್ಮ ಲಾಯರ್ಗಳಿಗೂ ಭಾಳ ರಕ್ಷಣೆ ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಇವರು ಏನು ಬೇಕೋ ಅಮೆಂಡ್ಮೆಂಟ್ಸ್ ಎಲ್ಲ ಮಾಡಿಸ್ತಾರೆ. ಸರ್ಕಾರದಲ್ಲಿ ಏನೇನು ಬೆನಿಫಿಟ್ ಬರ್ತದೋ ನಮ್ಮ ಅಡ್ವೊಕೇಟ್ಸ್ಗೆ ಅದನ್ನೆಲ್ಲ ತರುವಂಥ ಶಕ್ತಿ ಇದೆ ಅವ್ರಿಗೆ. ಅವರು ದೇವರು ಒಳ್ಳೆ ಕಾಪಾಡಿ, ಅವರು ಮನೆತನೂ ಕಾಪಾಡಿ, ಆಮೇಲೆ ನಮ್ಮ ವಕೀಲರುಗಳೆಲ್ಲನೂ ಅವ್ರಿಗೆ ಹೆಚ್ಚು ಅಂತರದಿಂದ ಮತಗಳನ್ನು ಕೊಟ್ಟು ದೇಶೀಲರನ್ನಾಗಿ ಮಾಡಬೇಕಾಗಿ ನಾನು ನನ್ನ ಅಡ್ವೊಕೇಟ್ ಫ್ರೆಟರ್ನಿಟಿ, ನನ್ನ ಬ್ರದರ್ ಅಡ್ವೊಕೇಟ್ಸಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ ರಾಮಮೂರ್ತಿ ಸರ್ ಅವರು ತುಂಬ ಒಳ್ಳೆಯ ವಕೀಲರು. ತುಂಬ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಅವರು ಎಲ್ಲರಲ್ಲೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರ ಹತ್ರ ತುಂಬ ಚೆನ್ನಾಗಿ ಗೌರವ ಕೊಡ್ತಾರೆ. ನಮಗೆ ಅವ್ರು ಗೆಲ್ಲಬೇಕು ಅಂತ ನಮಗೆ ತುಂಬ ಆಸೆ. ಅವ್ರದ್ದು ನಂಬರು 101. ಪ್ಲೀಸ್ ಅವ್ರಿಗೆ ವೋಟ್ ಮಾಡಿ ಗೆಲ್ಲಿಸಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ. ಓಕೆ, ಸಾಕು. ಮಿತ್ರರೇ ಮತ್ತು ಅಕ್ಕ ತಂಗಿಯರು, ಬಿ ವಿ ರಾಮಮೂರ್ತಿಯವರು ಅವರ ಸೀರಿಯಲ್ ನಂಬರು 101. ಯಾಕೆಂತಂದರೆ ಅವರು ಈ ವಯಸ್ಸಿನಲ್ಲಿ ಅವರಿಗೆ ಸುಮಾರು 68 ವರ್ಷ. ಈ ವಯಸ್ಸಿನಲ್ಲಿ ಏಕೆ ನಿಂತಿದ್ದಾರೆ ಅಂದರೆ ಅವ್ರು ಮಾಡಿರ್ತಕ್ಕಂಥ ಸೇವೆಗಳನ್ನು ಗುರುತಿಸಿ ನಾವೆಲ್ಲನೂ ಯುವ ವಕೀಲರೆಲ್ಲ ಸೇರಿ, ಸರ್ ನೀವು ಇಷ್ಟೆಲ್ಲ ಸೇವೆ ಮಾಡ್ತಾಯಿದ್ದೀರಿ, ನೀವು ಯಾಕೆ ಬಾರ್ ಕೌನ್ಸಿಲ್ಗೆ ನಿಲ್ಲಬಾರದು ಅಂತೇಳಿ ನಾವೆಲ್ಲನೂ ಫೋರ್ಸ್ ಮಾಡಿ ನಾವು ಅವ್ರಿಗೆ ನಿಲ್ಲಿಸಿದ್ದೀವಿ. ಆ ಉದ್ದೇಶದಿಂದ ಮತ್ತು ಅವ್ರು ಎಷ್ಟೇ ಏನೇ ಫಂಕ್ಷನ್ಗಳಿದ್ರು ಕೂಡ ಹೈಕೋರ್ಟ್ ಆಗಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗಲಿ, ಸಿಕ್ಸ್ ಕೋರ್ಟ್ ಆಗಲಿ, ಮೇಹದಾಗಲಿ, ಯಾವುದೇ ಫಂಕ್ಷನ್ಗಳಾಗಲಿ ಆ ಫಂಕ್ಷನ್ಗಳಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟು ಪ್ರಸಾದ ಸೇವೆ ಮಾಡ್ತಾರೆ. ಮತ್ತು ಬಾರ್ ಕೌನ್ಸಿಲಲ್ಲಿ ಸುಮಾರು ಜನಕ್ಕೆ ನಾನೇ ಕಟ್ಟಿದ್ದೀನಿ. ಅದು COP ಇಲ್ಲದಿರುವುದು 360 ಜನಕ್ಕೆ ನಾನು COP ಇಲ್ಲದಿರುವುದು ಕಟ್ಟಿದ್ದೀನಿ. ಮತ್ತು ಬೇರೆ ಅವರು ಪ್ರತಿ ವರ್ಷನೂ 100 ಜನಕ್ಕೆ
COP ಕಟ್ಟಬೇಕು ಅಂತ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ. ಮತ್ತು 50,000 ರೂಪಾಯಿ ಅವ್ರು ಯಾರೇ ಎಂಟೈರ್ ಕರ್ನಾಟಕ ಯಾರೇ ಒಬ್ಬರು ಅಡ್ವೊಕೇಟ್ಸ್ ಡೆತ್ ಆದರೆ ಅವರಿಗೆ 50,000 ರೂಪಾಯಿ ಕೊಡಬೇಕು ಅಂತ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ. ಮತ್ತು ಅವರು ಯಾವುದೇ TADನೂ ತಗೊಳ್ಳಲ್ಲ ಅಂತ ಒಂದು ಡಿಸೈಡ್ ಮಾಡಿದ್ದಾರೆ, ಅವ್ರ ಪ್ರಣಾಳಿಕೆಯಲ್ಲಿ ಇದೆ. ಈ ಥರ ಅವ್ರ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆಗಳನ್ನ ನಾವು ಗುರುತಿಸಿ ನಾವು ಅವ್ರನ್ನ ಬಾರ್ ಕೌನ್ಸಿಲಿಗೆ ನಾವು ನಿಲ್ಲಿಸಬೇಕು ಅನ್ನೋ ಅತ್ಯಧಿಕವಾಗಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತೇಳಿ ನಮ್ಮ ಉದ್ದೇಶ ಇಟ್ಕೊಂಡು ನಾವು ಅವರ ಹಿಂಬಾಲಕರಾಗಿ ನಾವು ಪ್ರಚಾರ ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರು ವಕೀಲರಲ್ಲಿ ಒಂದು ವಿನಂತಿ, ಇಂಥ ಸೇವೆಕರ್ತರು ಎಲ್ಲಿ ಹುಡುಕಿದ್ರು ಸಿಕ್ಕಲ್ಲ. ನಮ್ಮ ವಕೀಲರಿಗೋಸ್ಕರ ಸೇವೆ ಮಾಡ್ತಕ್ಕಂಥ ರಾಮಮೂರ್ತಿ ಅವರಿಗೆ ದಯವಿಟ್ಟು ಅವರ ಸೀರಿಯಲ್ ನಂಬರು 101, ದಯವಿಟ್ಟು ಎಲ್ಲರೂ ವೋಟ್ ಹಾಕಿ ಗೆಲ್ಲಿಸಬೇಕು. ಅವರ ಸೇವೆ ನಿಮಗೆ ಸದಾ ಇರುತ್ತೆ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ. ಹಿರಿಯ ವಕೀಲರು, ಭಾಳ ಖ್ಯಾತ ವಕೀಲರು ಅಂತ ಹೇಳ್ಬೋದಾಗಿದೆ. ಸಾಕಷ್ಟು ಕೋವಿಡ್ ಸಂದರ್ಭ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ವಕೀಲರಿಗೆ ನೆರವಾಗುವ ಮೂಲಕ ಅವರು ಮನೆ ಮಾತಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅವರು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಮ್ಮದೇ ಆಗಿರ್ತಕ್ಕಂಥ ಉದ್ದೇಶ ನಾವು ಯಾಕೆ ನಿಂತಿದ್ವಿ, ಮುಂದೆ ನಮ್ಮ ಏನಿದೆ ಅಂತಕ್ಕಂಥ ಕಾರ್ಯವನ್ನು ಕೂಡ ನಮ್ಮ ಮೂಲಕ ಇಚ್ಚಿಕೊಳ್ತಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಿರಿಯ ವಕೀಲರು, ಭಾಳ ಖ್ಯಾತ ವಕೀಲರು ಅಂತ ಹೇಳ್ಬೋದಾಗಿದೆ. ಸಾಕಷ್ಟು ಕೋವಿಡ್ ಸಂದರ್ಭ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ವಕೀಲರಿಗೆ ನೆರವಾಗುವ ಮೂಲಕ ಅವರು ಮನೆ ಮಾತಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅವರು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಮ್ಮದೇ ಆಗಿರ್ತಕ್ಕಂಥ ಉದ್ದೇಶ ನಾವು ಯಾಕೆ ನಿಂತಿದ್ವಿ, ಮುಂದೆ ನಮ್ಮ ಏನಿದೆ ಅಂತಕ್ಕಂಥ ಕಾರ್ಯವನ್ನು ಕೂಡ ನಮ್ಮ ಮೂಲಕ ಇಚ್ಚಿಕೊಳ್ತಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮಿತ್ರರೇ ಮತ್ತು ಅಕ್ಕ ತಂಗಿಯರೇ, PV ರಾಮಮೂರ್ತಿಯವರು ಅವರ ಸೀರಿಯಲ್ ನಂಬರು 101. ಯಾಕೆಂತಂದರೆ ಅವರು ಈ ವಯಸ್ಸಿನಲ್ಲಿ ಅವರಿಗೆ ಸುಮಾರು 68 ವರ್ಷ. ಈ ವಯಸ್ಸಿನಲ್ಲಿ ಏಕೆ ನಿಂತಿದ್ದಾರೆ ಅಂದರೆ ಅವ್ರು ಮಾಡಿರ್ತಕ್ಕಂಥ ಸೇವೆಗಳನ್ನು ಗುರುತಿಸಿ ನಾವೆಲ್ಲನೂ ಯುವ ವಕೀಲರೆಲ್ಲ ಸೇರಿ, ಸರ್ ನೀವು ಇಷ್ಟೆಲ್ಲ ಸೇವೆ ಮಾಡ್ತಾಯಿದ್ದೀರಿ, ನೀವು ಯಾಕೆ ಬಾರ್ ಕೌನ್ಸಿಲ್ಗೆ ನಿಲ್ಲಬಾರದು ಅಂತೇಳಿ ನಾವೆಲ್ಲನೂ ಫೋರ್ಸ್ ಮಾಡಿ ನಾವು ಅವ್ರಿಗೆ ನಿಲ್ಲಿಸಿದ್ದೀವಿ. ಆ ಉದ್ದೇಶದಿಂದ ಮತ್ತು ಅವ್ರು ಏನೇ ಫಂಕ್ಷನ್ಗಳಿದ್ರು ಕೂಡ ಹೈಕೋರ್ಟ್ ಆಗಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗಲಿ, ಸಿಕ್ಸ್ ಕೋರ್ಟ್ ಆಗಲಿ, ಮೇಹದಾಗಲಿ, ಯಾವುದೇ ಫಂಕ್ಷನ್ಗಳಾಗಲಿ ಆ ಫಂಕ್ಷನ್ಗಳಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟು ಪ್ರಸಾದ ಸೇವೆ ಮಾಡ್ತಾರೆ. ಮತ್ತು ಬಾರ್ ಕೌನ್ಸಿಲಲ್ಲಿ ಸುಮಾರು ಜನಕ್ಕೆ ನಾನೇ ಕಟ್ಟಿದ್ದೀನಿ, ಅದು COP ಇಲ್ಲದಿರುವುದು 360 ಜನಕ್ಕೆ ನಾನು COP ಇಲ್ಲದಿರುವುದು ಕಟ್ಟಿದ್ದೀನಿ. ಮತ್ತು ಬೇರೆ ಅವರು ಪ್ರತಿ ವರ್ಷನೂ 100 ಜನಕ್ಕೆ COP ಕಟ್ಟಬೇಕು ಅಂತ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ. ಮತ್ತು 50,000 ರೂಪಾಯಿ ಅವ್ರು ಯಾರೇ ಎಂಟೈರ್ ಕರ್ನಾಟಕ ಯಾರೇ ಒಬ್ಬರು ಅಡ್ವೊಕೇಟ್ಸ್ ಡೆತ್ ಆದರೆ ಅವರಿಗೆ 50,000 ರೂಪಾಯಿ ಕೊಡಬೇಕು ಅಂತ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ. ಮತ್ತು ಅವರು ಯಾವುದೇ TADನೂ ತಗೊಳ್ಳಲ್ಲ ಅಂತ ಒಂದು ಡಿಸೈಡ್ ಮಾಡಿದ್ದಾರೆ, ಅವ್ರ ಪ್ರಣಾಳಿಕೆಯಲ್ಲಿ ಇದೆ. ಈ ಥರ ಅವ್ರ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆಗಳನ್ನ ನಾವು ಗುರುತಿಸಿ ನಾವು ಅವ್ರನ್ನ ಬಾರ್ ಕೌನ್ಸಿಲಿಗೆ ನಾವು ನಿಲ್ಲಿಸಬೇಕು ಅನ್ನೋ ಅತ್ಯಧಿಕವಾಗಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತೇಳಿ ನಮ್ಮ ಉದ್ದೇಶ ಇಟ್ಕೊಂಡು ನಾವು ಅವರ ಹಿಂಬಾಲಕರಾಗಿ ನಾವು ಪ್ರಚಾರ ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರು ವಕೀಲರಲ್ಲಿ ಒಂದು ವಿನಂತಿ, ಇಂಥ ಸೇವೆಕರ್ತರು ಎಲ್ಲಿ ಹುಡುಕಿದ್ರು ಸಿಕ್ಕಲ್ಲ. ನಮ್ಮ ವಕೀಲರಿಗೋಸ್ಕರ ಸೇವೆ ಮಾಡ್ತಕ್ಕಂಥ ರಾಮಮೂರ್ತಿ ಅವರಿಗೆ ದಯವಿಟ್ಟು ಅವರ ಸೀರಿಯಲ್ ನಂಬರು 101, ದಯವಿಟ್ಟು ಎಲ್ಲರೂ ವೋಟ್ ಹಾಕಿ ಗೆಲ್ಲಿಸಬೇಕು. ಅವರ ಸೇವೆ ನಿಮಗೆ ಸದಾ ಇರುತ್ತೆ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ. ರಾಮಮೂರ್ತಿ ಸರ್ ಅವರು ತುಂಬ ಒಳ್ಳೆಯ ವಕೀಲರು, ತುಂಬ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಅವರು ಎಲ್ಲರಿಗೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರ ಹತ್ರ ತುಂಬ ಚೆನ್ನಾಗಿ ಗೌರವದಿಂದ ಗೌರವ ಕೊಡ್ತಾರೆ. ನಮಗೆ ಅವ್ರು ಗೆಲ್ಲಬೇಕು ಅಂತ ನಮಗೆ ತುಂಬ ಆಸೆ. ಅವ್ರದ್ದು ನಂಬರು 101. ಪ್ಲೀಸ್ ಅವ್ರಿಗೆ ವೋಟ್ ಮಾಡಿ ಗೆಲ್ಲಿಸಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ. ಓಕೆ, ಸಾಕು ಸರ್. ನಾನು ಐ ನೆವರ್ ಸೀನ್ ಸಚ್ ಎ ಪರ್ಸನಾಲಿಟಿ. ಯಾಕೆ ನಾನು ಅವ್ರ ಬಗ್ಗೆ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾನವತಾವಾದಿ, ಬಡವ್ರ ಬಗ್ಗರಿಗೆ ಫ್ರೀಯಾಗಿ ವಕಾಲತ್ತಾಗಿರೋ ನಿದರ್ಶನಗಳಿದೆ. ಆಮೇಲೆ ಈಗ ನಮ್ಮ ವೆಂಕಟರಾಮ ರೆಡ್ಡಿ ಅವರು ಹೇಳಿದ್ರು, ಕೋವಿಡ್ ಪೀರಿಯಡಲ್ಲಿ ಯಾವ ಅಡ್ವೊಕೇಟ್ಗಳು ಕಾಲೇಜ್ ತೊಗೊಳ್ಳಿಲ್ಲ, ಎಷ್ಟೋ ಜನ ಮರಣ ಅಪ್ಪಿದ್ರು. ಅಂಥದ್ರಲ್ಲಿ ಭಾಳ ಜನ ಉಳ್ಕೊಂಡು ಆ ಒಂದು ಪರಿಸ್ಥಿತಿ. ಹಾಗಾಗಿ ಇಂಥವರು ನಮಗೆ ಬೇಕಾಗಿದೆ, ಇವ್ರ ಸರ್ವಿಸ್ ಬೇಕಾಗಿದೆ ನಮ್ಮ ಲಾಯರ್ಗಳಿಗೆ. ಯಾರೂ ನಮ್ಮ ಲಾಯರ್ಗಳು ಕಷ್ಟ ಸುಖ ವಿಚಾರಿಸೋರು ಈವರೆಗೂ ಬಂದಿಲ್ಲ.
ಆಯಿತು ಬಾರ್ ಕೌನ್ಸಿಲು ಎಕ್ಸಿಸ್ಟೆನ್ಸಿಗೆ ಬಂದು ಸಂವಿಧಾನ ಎಕ್ಸಿಸ್ಟೆನ್ಸ್ ಭಾರತದ ಸಂವಿಧಾನದಲ್ಲಿ ಹೇಳ್ತಾರೆ ಅಷ್ಟೇ. ಹಾಗಾಗಿ ಇಂಥವ್ರು ಬಂದರೆ ಸಂವಿಧಾನನೂ ಉಳಿಸ್ತಾರೆ, ಬಡಬಗ್ಗರನ್ನೂ ಉಳಿಸ್ತಾರೆ. ಒಳ್ಳೆ ನಮ್ಮ ಲಾಯರ್ಗಳಿಗೂ ಭಾಳ ರಕ್ಷಣೆ ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಇವರು ಏನು ಬೇಕೋ ಅಮೆಂಡ್ಮೆಂಟ್ಸ್ ಎಲ್ಲ ಮಾಡಿಸ್ತಾರೆ. ಸರ್ಕಾರದಲ್ಲಿ ಏನೇನು ಬೆನಿಫಿಟ್ ಬರ್ತದೋ ನಮ್ಮ ಅಡ್ವೊಕೇಟ್ಸ್ಗೆ ಅದನ್ನೆಲ್ಲ ತರುವಂಥ ಶಕ್ತಿ ಇದೆ ಅವ್ರಿಗೆ ದೇವರು ಒಳ್ಳೆಯ ಕಾಪಾಡಿ ಅವ್ರ ಮನೆತನೂ ಕಾಪಾಡಿ, ಆಮೇಲೆ ನಮ್ಮ ವಕೀಲರುಗಳೆಲ್ಲನೂ ಅವ್ರಿಗೆ ಹೆಚ್ಚು ಅಂತರದಿಂದ ಮತಗಳನ್ನು ಕೊಟ್ಟು ದೇಶೀಲರನ್ನಾಗಿ ಮಾಡಬೇಕಾಗಿ ನಾನು ನನ್ನ ಅಡ್ವೊಕೇಟ್ ಫೆಟರ್ನಿಟಿ, ನನ್ನ ಬ್ರದರ್ ಅಡ್ವೊಕೇಟ್ಸಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸರ್. ತಿಂಗಳ ಕಾಲ ಅವರು ವಕೀಲರಿಗೆ ಏನು ಒಂದು ಗ್ರಾಸರೀಸ್ ಫುಡ್ ಐಟಮ್ಸನ್ನು ಅಗತ್ಯ ಇರುವವರಿಗೆ ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ. ಅದಲ್ಲದೆ ಸುಮಾರು 4-5 ತಿಂಗಳ ಕಾಲ ಇದೇ ವಕೀಲರ ಸಿಟಿ ಸಿವಿಲ್ ಕೋರ್ಟಿನಲ್ಲಿ ಬೆಳಗ್ಗೆ ಒಂದು 5,000 to 10,000 ಜನಕ್ಕೆ ಒಂದು ಊಟ ಅವರು ಸ್ಪಾನ್ಸರ್ ಮಾಡ್ತಾಯಿದ್ರು. ಅದು ಎಲೆಕ್ಷನ್ ಉದ್ದೇಶದಿಂದಲ್ಲ, ಒಂದು ಸರ್ವಿಸ್ ಇದೆ. ಅವರು ವಕೀಲರಿಗೆ ಯಾವುದೇ ಭಾಗದಲ್ಲಿ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಒಂದು ತೊಂದರೆ ಆದಾಗ ಅವರಿಗೆ ಒಂದು ಧನ ಸಹಾಯ ಮಾಡಿದ್ದಾರೆ. ದುಡ್ಡಿರೋರು ಎಲ್ಲರೂ ಇದ್ದಾರೆ, ಇಲ್ಲ ಅಂತಲ್ಲ, ಆದರೆ ಸಹಾಯ ಮಾಡುವಂಥ ವ್ಯಕ್ತಿ ವಿ ರಾಮಮೂರ್ತಿಯವರು. ಅವರು ವೈಯಕ್ತಿಕವಾಗಿ ಏನೂ ಇಲ್ಲ. ಅವರು ಸುಮಾರು 45 ವರ್ಷಗಳಿಂದ ಹೈಕೋರ್ಟಿನಲ್ಲಿ ನುರಿತ ವಕೀಲರಾಗಿ ಜನಸೇವೆ ಮಾಡಿದ್ದಾರೆ. ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದಾರೆ. ಗ್ರಾಮಾಂತರದ ವಕೀಲರಿಗೆ ಏನು ಅಗತ್ಯಗಳಿದೆ, ಏನು ತೊಂದರೆಗಳಿದೆ ಎನ್ನುವುದನ್ನು ಮನಗೊಂಡಿದ್ದಾರೆ. ಇವತ್ತು ಅವರು ಪ್ರಬಲ ವ್ಯಕ್ತಿಯಾಗಿ ಈ ಬಾರ್ ಕೌನ್ಸಿಲ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮಾರ್ಚ್ 11ನೇ ತಾರೀಕಿಗೆ ನಡೆಯುವ ಈ ಚುನಾವಣೆಯಲ್ಲಿ ವಿ ರಾಮಮೂರ್ತಿಯವರು ಅತ್ಯಂತ ಮತಗಳಿಂದ ಅಂತರದಿಂದ ಗೆಲುವು ಸಾಧಿಸುವ ಒಂದು ಸಾಧ್ಯತೆಗಳಿದೆ. ಎಲ್ಲ ವಕೀಲರ ಬೆಂಬಲ ಕೊಟ್ಟರೆ ಅವರು ಮುಂದಿನ ಸರ್ವಿಸ್ ಕೂಡ ವಕೀಲರಿಗೆ ನಿರಂತರವಾಗಿ ಮಾಡುತ್ತಾರೆ ಅಂತ ನಾನು 2 ಮಾತು ಹೇಳುತ್ತೇನೆ. ತಮ್ಮ ಇಂಟೆನ್ಷನ್ ವಕೀಲರಿಗೆ ತಾವು ಏನು ತಮ್ಮ ಪ್ರಣಾಳಿಕೆ ಉದ್ದೇಶ? ಫಸ್ಟ್ ಪ್ರಣಾಳಿಕೆ ಫಸ್ಟ್ ಬಂದು ನಾನು ಡೆತ್ ರಿಲೀಫ್ ಫಂಡ್ ಇದೆಯಲ್ಲ, ಡೆತ್ ರಿಲೀಫ್ ಫಂಡು 22 lakhs ಟ್ರಾನ್ಸ್ಫರ್ ಮಾಡಬೇಕಂತ ಪ್ರಯತ್ನ ಮಾಡ್ತೀನಿ. ಎರಡನೇದು ರಿಟೈರ್ಮೆಂಟ್ ಬೆನಿಫಿಟ್ಸ್ ಇದೆಯಲ್ಲ, ಅದು ಲ್ಯಾಕ್ಸ್ವರೆಗೂ ನಾವು ಮೊಬೈಲ್ ಶೇಕ್ ಮಾಡಬೇಕು. ಅದೇ ರೀತಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ, ಹೆಲ್ತ್ ಇನ್ಶೂರೆನ್ಸು ಅಡ್ವೊಕೇಟ್ಸ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ಗೂ ಅಪ್ ಟು 10 lakhs rupees that EMI shall be payable out of the welfare fund collected from bar council, from the advocates by the bar council. ಆ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾರೆ. ಯಂಗರ್ ಜನರೇಷನ್ಗೆ 10,000 rupees ಸ್ಟೈಪಂಡ್ ಕೊಡಬೇಕು ಬಾರ್ ಕೌನ್ಸಿಲ್ ವೆಲ್ಫೇರ್ ಫಂಡಿಂದ ಮಾಡ್ತಾ ಇದ್ದೀವಿ. ಡಿಮ್ಯಾಂಡ್ ಫ್ರಮ್ ಗೌರ್ಮೆಂಟ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದಿ ಅಡ್ವೊಕೇಟ್ ಗೆಸ್ಟ್ ಹೌಸ್ ಇನ್ ಬ್ಯಾಂಕ್. ಅದರಿಂದ ಬರೋ ಅವ್ರಿಗೆ ಏನೂ ಸೌಕರ್ಯಗಳಿಲ್ಲ. ಆಮೇಲೆ ಡಿಮ್ಯಾಂಡ್ ಫ್ರಮ್ ದಿ ಗೌರ್ಮೆಂಟ್ 15% ರಿಸರ್ವೇಷನ್ ಆಫ್ ದಿ ಸೈಟ್ಸ್ ಅಲಾಟ್ಮೆಂಟ್ ಟು ದಿ ಅಡ್ವೊಕೇಟ್ಸ್ ಐದರ್ HUD, BDA ಆರ್ ಗೂಡಾ ಆರ್ ಎನಿ ಅಥಾರಿಟೀಸ್. ಅದೊಂದು ಇದು ಆನ್ಲೈನ್ ಪೇಮೆಂಟ್ ಆಫ್ ವೆಲ್ಫೇರ್ ಫಂಡ್ನಲ್ಲಿ ಎಲ್ಲ ವೆಲ್ಫೇರ್ ಫಂಡ್ನಲ್ಲಿ ಭಾಳ ಗೋಲ್ಮಾಲ್ ಆಗಿದೆ. ಅದಕ್ಕೋಸ್ಕರ ವೆಲ್ಫೇರ್ ಸ್ಕ್ಯಾಮ್ಸ್ ಇದೆಯಲ್ಲ, ವೆಲ್ಫೇರ್ ಸ್ಕ್ಯಾಮ್ಸ್ shall be payable online to the court. That can be directed, that can be online, or it should be put in the website to indicate how much is the purchase, how much is the regional representation from all over Karnataka. ಯಾಕಂದರೆ ಎಂಟೈರ್ ಎಲ್ಲೋ ರಿಮೋಟ್ ಪ್ಲೇಸಲ್ಲಿ ಇರೋರಿಗೆ ಏನು ರೆಪ್ರೆಸೆಂಟೇಷನ್ ಏನು ನಿರ್ಣಯ ಮಾಡ್ಕೊತಿಲ್ಲ. ಈಚ್ ಡಿಸ್ಟಿಕ್ಕು ಒಬ್ಬೊಬ್ಬ ರೆಪ್ರೆಸೆಂಟೇಷನ್ ಇದ್ದರೆ ಅದು ಅನುಕೂಲ ಆಗ್ತಕ್ಕಂಥದ್ದೇ ರೆಪ್ರೆಸೆಂಟೇಷನ್. ಇಂಪ್ರೂವ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಆಲ್ ಬಾರ್ ಅಸೋಸಿಯೇಷನ್, ಟಾಯ್ಲೆಟ್ಸು ಬಾತ್ರೂಮ್ಸು ಏನಿಲ್ಲ, ಫೆಸಿಲಿಟೀಸ್ ಇರಲ್ಲ. ಆ್ಯಂಡ್ ಡಿಮ್ಯಾಂಡ್ ಫ್ರಮ್ NHA ಟೋಲ್ ಫ್ರೀ ಮಾಡಬೇಕು ಥ್ರೂಔಟ್ ಕರ್ನಾಟಕ, ಯಾಕಂದರೆ ಟ್ರಾವೆಲ್ ಮಾಡಬೇಕು. ಡಿಮ್ಯಾಂಡು ದಟ್ ಎನ್ಶೂರ್ ದಟ್ ಈ ಅಡ್ವೊಕೇಟ್ ಬಾರ್ ಕೌನ್ಸಿಲ್ನಲ್ಲಿ ಸ್ವಂತ ಬಿಲ್ಡಿಂಗ್ ಇಲ್ಲ, ಸ್ವಂತ ಬಿಲ್ಡಿಂಗ್ ಕಟ್ಟಿ ಅದರಲ್ಲಿ ಆಲ್ ಫೆಸಿಲಿಟೀಸ್ ಮಾಡಿಕೊಡ್ಬೇಕು. ಬಾಡಿಗೆ ಆಲ್ ಫೆಸಿಲಿಟೀಸ್ ಬಾತ್ರೂಮ್ಸು ಟಾಯ್ಲೆಟ್ಸ್ ಅಂತೇಳಿ. ಈಗ ಔಟ್ಸೈಡ್ ಎನ್ರೋಲ್ಮೆಂಟಿಗೆ ಬಂದರೆ ಅವರು ಇವತ್ತು ಫಾರ್ ಡ್ರಿಂಕಿಂಗ್ ವಾಟರೆಲ್ಲ ಏನು ಫೆಸಿಲಿಟೀಸ್ ಇಲ್ಲ ಅಂತ ಈಗ. ಅದಕ್ಕೋಸ್ಕರ ಅದು ದೊಡ್ಡದಾಗಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಬೇಕು. ಅದು ಕನ್ಸ್ಟ್ರಕ್ಷನ್ ಅದರಲ್ಲಿ ಎಲ್ಲ ಫೆಸಿಲಿಟೀಸ್ ಇರಬೇಕು, ಗೆಸ್ಟ್ ಹೌಸ್ ಎಲ್ಲ ಇರಬೇಕು. ಆಮೇಲೆ ಮೈನು ನೆಕ್ಸ್ಟು ಅಡ್ವೊಕೇಟ್ಸ್ ಎಲ್ಲೇ ಹಳ್ಳೆ ಎಲ್ಲಿ ಅನ್ಪ್ರೂವಡ್ ಇನ್ಸಿಡೆಂಟ್ ದುಃಖ ಆಗಿದ್ರೆ ನಮ್ಮ ಬಾರ್ ಕೌನ್ಸಿಲ್ ಅವರು ಫಸ್ಟ್ ಬಂದು ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ದಟ್ ಇಸ್ ದ ಬಾರ್ ಕೌನ್ಸಿಲ್ ಟೇಕ್ ಇಮಿಡಿಯೇಟ್ ಸ್ಟೆಪ್ಸ್
put into action against the culprits. Either ಇದು ಪೊಲೀಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಅದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಇಂಪ್ಲಿಮೆಂಟೇಷನ್ ಆಫ್ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಇವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ನಾನು ಹೋರಾಟ ಮಾಡಿದೆ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ಗೆ, ಆಯ್ತು ಬಿಲ್ ಆಯಿತು, ಸೊ ಫಾರ್ ಇದು ಮಾಡಿಲ್ಲ. ಒನ್ ಮೋರ್ ಥಿಂಗ್, ಅಪಾರ್ಟ್ ಫ್ರಮ್ ದಟ್ ಮೈ ಪರ್ಸನಲ್ ಕಮಿಟ್ಮೆಂಟ್ ಇಸ್ ನೋ DA ಕ್ಲೈಮ್ ಫ್ರಮ್ ದಿ ಬಾರ್ ಕೌನ್ಸಿಲ್. ಯಾಕಂದರೆ ಒಬ್ಬ TAT ಆಗಬೇಕಾದ್ರೆ 6 ಲಕ್ಷ, 7 ಲಕ್ಷ, 12 ಲಕ್ಷವರೆಗೂ ಹೋಗ್ತದೆ. ನಾನು ಕ್ಲೈಮ್ ಮಾಡಿಲ್ಲ. ನಾನು ಎವರಿ ಇಯರ್ ಬಡ ಮಕ್ಕಳಿಗೆ, ಬಡವರು ದೋಸ್ ಆರ್ ಸಫರಿಂಗ್, those are actually suffered from financial crisis and every year ನಾನು ಕಟ್ಟಿದೆ ವೆಲ್ಫೇರ್ ಸ್ಟ್ಯಾಂಪ್ ಕಟ್ಕೊಂಡು ಮೇಲೆ ಕಟ್ಟಬೇಕಾಗ್ತದೆ. ಅದು ಕಟ್ತಾ ಇರ್ತೀವಿ. ಈಗಾಗಲೇ 382 ಮೆಂಬರ್ಸ್ಗೆ ದೋಸು ಆರ್ ಫೈನಾನ್ಷಿಯಲ್ ಕಂಡೀಷನ್ ಇಲ್ಲದ ಕಟ್ಟಿದ್ವಿ. ಅದು ಬಿಟ್ಟು ಎನಿ ಪರ್ಸನ್ ಡೈಡ್ ನಮ್ಮ ಅಡ್ವೊಕೇಟ್ಸಲ್ಲಿ ನನ್ನ ಪರ್ಸನಲ್ ಅಕೌಂಟಲ್ಲಿ 50,000 ರೂಪಾಯಿ ಡೆತ್ ರಿಲೀಫ್ ಕೊಡ್ತಾ ಇದ್ದೀವಿ. ಈಗಾಗಲೇ ಕೆಲವ್ರಿಗೆ ಪ್ರಯತ್ನ ಮಾಡಿದ್ರಿ. 80 ಜನ ಸತ್ತು, ಅದು 7 ಜನ ಅವರು ಬೇಡ ಅಂತಂದರು. ಇನ್ನೊಬ್ಬರ ಹತ್ರ ಹೋದ್ರೆ ಅವ್ರು ಬಂದರೆ ಒಬ್ಬರಿಗೆ ನಾವು ಆ್ಯಕ್ಸಿಡೆಂಟ್ ಕೊಡ್ತಾ ಅಂತಿರೋರಿಗೆ ಅವ್ರು 1 ಲಕ್ಷ ರೂಪಾಯಿ ನಾವು ಡೆತ್ ರಿಲೀಫ್ ಮಾಡೋಕ್ಕೆ ಡಿಪಾಸಿಟ್ ಮಾಡೋಕ್ಕೆ, ಎಲೆಕ್ಷನ್ ಆದ ತಕ್ಷಣ ಡಿಪಾಸಿಟ್ ಮಾಡೋಕ್ಕೆ, ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಕೊಟ್ಟಿಲ್ಲ, ಮಾಡ್ತಾ ಇರ್ತೀವಿ. ಇದರಲ್ಲೇ ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ದಿ ಪಾರ್ಟಿ, ಆಲ್ ದಿ caste is black, religion is legal country. That's I ನಮ್ಮ ಸೀರಿಯಲ್ ನಂಬರ್ 101 ಅಲ್ಲ DV ರಾಮಮೂರ್ತಿ ಸರ್ ಇಲ್ಲಿ ಸರ್ ಒಂದು ನಿಮಿಷ ಕ್ಯಾಮ್ರಾ ನೋಡ್ಕೊಂಡು ಹೇಳಿ. ಎಸ್, ರಾಮಮೂರ್ತಿ DV, ಸೀರಿಯಲ್ ನಂಬರ್ 101. ಗೆಲ್ಲಿಸಿ ಸುಮ್ಮನೆ ಲೈಟ್ ಅಷ್ಟೇ. ಆಯ್ತು ಸುಮ್ಮನೆ ಹಂಗೆ ತಗೋ. ರಾಮಮೂರ್ತಿ